ನನ್ನ ಸಹೋದರನನ್ನ ಏಕೆ ಬದುಕಿಸಲಿಲ್ಲ? ಹರಿಯಾಣ ಬಿಜೆಪಿ ಮುಖ್ಯಮಂತ್ರಿಗೆ ಖಡಕ್ ಪ್ರಶ್ನೆ. ನೌಕಾ ಸೇನಾಧಿಕಾರಿ ವಿನಯ್ ನರ್ವಾಲ್ ಬಲಿಯಾಗಿದ್ದಾರೆ. ಹರಿಯಾಣ ರಾಜ್ಯದ ಕರ್ನಲ್ ಮೂಲದ ಸೇನಾಧಿಕಾರಿ. ನಿನ್ನೆ ವಿನಯ್ ಕುಟುಂಬದ ಭೇಟಿಗೆ ಹೋಗಿದ್ದ ಸಿಎಂ. ಹರಿಯಾಣ ಸಿಎಂ ನಾಯಬ್ ಸಿಂಗ್ ಸೈನಿಗೆ ಪ್ರಶ್ನೆಯನ್ನ ಕೇಳಲಾಗಿದೆ. ನನ್ನ ಸಹೋದರನಿಗೆ ಶೂಟೌಟ್ ಆದ 1.5 ಗಂಟೆ ಬಳಿಕ ಟ್ರೀಟ್ಮೆಂಟ್ ನೀಡುವ ಪ್ರಯತ್ನ ಆಯಿತು. ತಕ್ಷಣವೇ ಸ್ಪಂದಿಸಿದ್ದರೆ ನನ್ನ ಸಹೋದರ ಬದುಕ್ತಾ ಇದ್ದ. ಈ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಯಾರು ಅನ್ನೋದಕ್ಕಿಂತಲೂ ಯಾವನು ಯೋಚನೆ ಮಾಡ್ತಾ ಇಲ್ಲ. ಕಣ್ಣೀರು ಆಕ್ರಂದನ ಆಕ್ರೋಶ ಭರಿತವಾದಂತಹ ಪ್ರಶ್ನೆ. ನನ್ನ ಸಹೋದರನನ್ನ ಏಕೆ ಬದುಕಿಸಲಿಲ್ಲ? ಬಂದೂಕು ಹಿಡ್ಕ ಬಂದವನು ಯಾರು ಅನ್ನುವುದರ ಬಗ್ಗೆ ಚರ್ಚೆಗಳಾಯ್ತೇ ಹೊರತು ಹರಿಯಾಣ ಬಿಜೆಪಿ ಮುಖ್ಯಮಂತ್ರಿಗೆ ಖಡಕ್ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ನೌಕಾ ಸೇನಾಧಿಕಾರಿ ವಿನಯ್ ನರ್ವಾಲ್ ಬಲಿ. ನಾನಾ ತರಹದ ಆಸೆಗಳನ್ನು ಇಟ್ಟುಕೊಂಡಿದ್ದ ಗುಜರಾತ್ ಹತ್ಯಾಕಾಂಡದಲ್ಲಿ ತುಂಬು ಗರ್ಭಿಣಿಯ ಹೊಟ್ಟೆಗೆ ತ್ರಿಶೂಲ ಚುಚ್ಚಿದವರು ಯಾರು? ಈ ಬಗ್ಗೆ ಚರ್ಚೆಗಳಾಗ್ತಾ ಇಲ್ಲ. ಕಾಶ್ಮೀರದಲ್ಲಿ ನಡೆದ ದಾಳಿಯಲ್ಲಿ ಪಶ್ಚಿಮ ಬಂಗಾಳದ 3 ಸಾವು. ತಕ್ಷಣವೇ ಸ್ಪಂದಿಸಿದ್ದರೆ ನನ್ನ ಸಹೋದರ ಬದುಕ್ತಾ ಇದ್ರು. ಈ ಬಗ್ಗೆ ಅವರ ಸಹೋದರಿ ಮಾತನಾಡಿದ್ದಾರೆ. ಏನು ಮಾತನಾಡಿದರೆ ಕೇಳಿಸ್ಕೊಳ್ಳಿ. आर्मी होती तो मेरे को बच सकता था. कोई नहीं आया वहाँ पे. कोई नहीं आया. जस्टिस मिलेगा. I want them dead. जिन्होंने मेरे भाई को मारा मुझे बिल्कुल dead चाहिए. बिल्कुल वो मरेगा जिसने मारा वो मरेगा. कोई नहीं आया वहाँ पे 1.5 घंटा. वो जिंदा था तब तक. कोई नहीं आया वहाँ पे. अगर कोई हेल्प होती आर्मी होती तो मेरे को बच सकता था. कोई नहीं आया वहाँ पे. कोई नहीं आया. जस्टिस मिलेगा. I want them dead. जिन्होंने मेरे भाई को मारा मुझे बिल्कुल dead चाहिए. बिल्कुल वो मरेगा जिसने मारा वो मरेगा. कोई नहीं आया वहाँ पे 1.5 घंटा. वो जिंदा था तब तक. कोई नहीं आया वहाँ पे. अगर कोई हेल्प होती आर्मी होती तो मेरे को बच सकता था. कोई नहीं आया वहाँ पे. कोई नहीं आया. जस्टिस मिलेगा. I want them dead. जिन्होंने मेरे भाई को मारा मुझे dead चाहिए. बिल्कुल वो मरेगा जिसने मारा वो मरेगा. कोई नहीं आया वहाँ पे 1.5 घंटा. वो जिंदा था तब तक. कोई नहीं आया वहाँ पे. अगर कोई हेल्प होती आर्मी होती तो मेरे को बच सकता था. कोई नहीं आया वहाँ पे. कोई नहीं आया. जस्टिस मिलेगा. I want them dead. जिन्होंने मेरे भाई को मारा मुझे dead चाहिए. बिल्कुल वो मरेगा जिसने मारा. ಇದು ಆಕ್ರಂದನವು ಮುಗಿರ್ಮುಡ್ತಾ ಇದೆ. ನೌಕಾ ಸೇನಾಧಿಕಾರಿ ವಿನಯ್ ನರ್ವಾಲ್ ಬಲಿಯಾಗಿರುವಂತಹದ್ದು. ಆದರೆ ಹರಿಯಾಣ ರಾಜ್ಯದ ಕರ್ನಲ್ ಮೂಲದ ಸೇನಾಧಿಕಾರಿ ಅವರನ್ನು ಬದುಕಿಸುವಂಥ ಪ್ರಯತ್ನ ಯಾಕಾಗಲಿಲ್ಲ? ತಕ್ಷಣ ಯಾಕೆ ಟ್ರೀಟ್ಮೆಂಟನ್ನು ಕೊಡಲಾಗಿಲ್ಲ? ಒಂದು ಭಾರತದ ಗಡಿ ಭಾಗದಲ್ಲಿ ಭದ್ರತಾ ವೈಫಲ್ಯಗಳು ಎದ್ದು ಕಾಣ್ತಾ ಇದೆ ಎನ್ನುವಂಥ ಅರ್ಥದಲ್ಲಿ ಸೇನಾಧಿಕಾರಿಯ ಟ್ರೀಟ್ಮೆಂಟ್ಗೆ ನಿರ್ಲಕ್ಷ್ಯಗಳನ್ನು ಯಾಕೆ ಮಾಡಲಾಯಿತು? 1.5 ಗಂಟೆ ಬಳಿಕ ಟ್ರೀಟ್ಮೆಂಟ್ ಕೊಡುವ ಪ್ರಯತ್ನ ಆಯಿತು. ಆದರೆ ತಕ್ಷಣ ಮಾತ್ರದಲ್ಲಿ ಯಾಕೆ ಸಾಧ್ಯ ಆಗಲಿಲ್ಲ? ಒಂದು ಭಾರತದ ಗಡಿ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಭದ್ರತೆ ಇರಬೇಕು ಎನ್ನುವಂಥದ್ರ ಬಗ್ಗೆ ಕನಿಷ್ಠ ಯೋಚನೆಯನ್ನೂ ಮಾಡದೆ ಬಾಂಗ್ಲಾದೇಶದ ಗಡಿಗಿಂತಲೂ ಕಡೆ ಆಯ್ತಾ? ಭಾರತದ ಗಡಿ, ಭಾರತದ ಸ್ವರ್ಗ ಅಂತ ಕರೆಸಿಕೊಳ್ಳುವ ಕಾಶ್ಮೀರದ ಗಡಿ ಭಾಗದಲ್ಲಿ
ಈ ರೀತಿಯ ಭದ್ರತಾ ವೈಫಲ್ಯ, ತಕ್ಷಣ ಮಾತ್ರದಲ್ಲಿ ಉತ್ತರ ಕೊಡದೇ ಇರುವಷ್ಟು ದುರ್ಬಲರ ನಾವು, ಕೊಡದೇ ಇರುವಷ್ಟು 30ಕ್ಕೆ 60 ತೆಗೆಯುವಂತಹ ಶಕ್ತಿ ಭಾರತಕ್ಕಿದೆ. ಬಲಿಯಾದ ಕುಟುಂಬದ ಆಕ್ರಂದನಕ್ಕೆ ಯಾರು ಉತ್ತರ ಕೊಡ್ತಾರೆ?